ಗೈಸ್ ಎಂತ ಗೊತ್ತುಂಟಾ, ಇವತ್ತು ಈ ಒಂದು ನ್ಯೂ ಸ್ಯಾರಿಯಲ್ಲಿ ಇದ್ದೇನೆ. ಇದು ನೋಡಿ ನ್ಯೂ ಸ್ಯಾರಿ, ಪ್ರಮೋಷನ್ ಶೂಟ್ ಇತ್ತು, ಸೊ ಲೇಟ್ ಆಯಿತು. ನಾನು ಕೆಲವೆಲ್ಲ ಔಟ್ ಸೈಡ್ ಇದು ಶೂಟ್ ಮಾಡುವ ಅಂತ ಹೇಳಿದ್ರೆ ನಮ್ಮದು ಈ ಒಂದು ಪ್ರಮೋಷನ್ಗೆ ಶೂಟ್ ಇತ್ತಲ್ಲ, ಸೊ ಅದಾಗಿ ಬರುವಾಗಲೇ ಆಯಿತು, ಕತ್ತಲಾಯಿತು. ಅದಕ್ಕೋಸ್ಕರ ಈಗ ನಾನು ಮನೆ ಒಳಗೆ ಬಂದು ವಿಡಿಯೋ ಮಾಡಿದ್ದು. ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಮಾಡಿದೆ ಈ ರೀತಿ ನ್ಯೂ ಸ್ಟೈಲಲ್ಲಿ, ಹಾಗೆ ಸೂಪರ್ ಉಂಟು ನೋಡಿ. ಈ ರೀತಿಯಾಗಿ ಬರ್ತದೆ ನೋಡಿ ಇಲ್ಲಿ. ಮತ್ತೆ ಹೇಗೆ ಉಂಟಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ. ಇದು ಸಾರಿ ನೋಡಿ, ವೈದಿಕಿ ವಸ್ತ್ರಂ ಅಂತೇಳಿ ಇನ್ಸ್ಟಾ ಪೇಜಲ್ಲಿ ನೋಡ್ಬೋದು ನೀವು. ಒಳ್ಳೊಳ್ಳೆ ಸಾರಿಗಳು ಉಂಟು, ನಿಮಗೆ ಸಾರಿ ಬೇಕಾದಲ್ಲಿ ಅವರನ್ನು ಫಾಲೋ ಮಾಡಿ, ಹಾಗೂ ಬೇಗ ಬೇಗ ಪರ್ಚೇಸಿಂಗ್ ಮಾಡಿ. ಎಲ್ಲ ಖಾಲಿ ಆಗ್ತಾ ಉಂಟು, ಅವರಿಗೆ ತುಂಬ ಆರ್ಡರ್ ಬರ್ತಾ ಉಂಟಂತೆ. ನನ್ನ ಇನ್ಸ್ಟಾ ಪೇಜಲ್ಲಿ ಅವರ ಅಕೌಂಟನ್ನು ಟ್ಯಾಗ್ ಮಾಡಿದ್ದೇನೆ, ತಪ್ಪದೆ ನೋಡಿ ಆಯ್ತಾ. ಮತ್ತೆ ನಿಮಗೆ ಸಾರಿ ಬೇಕಾದಲ್ಲಿ ಬೇಗ ಬೇಗ ಇದು ಬುಕ್ ಮಾಡಿ, ಯಾಕೆ ಹೇಳಿದರೆ ಖಾಲಿ ಆಗ್ತಾ ಉಂಟು, ತುಂಬ ಫಂಕ್ಷನ್ ಎಲ್ಲ ಬರ್ತಾ ಉಂಟಲ್ಲ. ಮತ್ತೆ ನೋಡಿ, ಇದು ಮದುವೆಗೆ ಕೂಡ ಉಡ್ಬೋದು, ಮತ್ತೆ ನಿಮ್ಮ ಸಣ್ಣ ಸಣ್ಣ ಫಂಕ್ಷನಿಗೆ ಕೂಡ ಉಡ್ಬೋದು. ತುಂಬ ಲೈಟ್ ವೆಯ್ಟ್ ಆಗಿ ತುಂಬ ಒಳ್ಳೆಯದುಂಟು ನೋಡಿ. ಈ ರೀತಿ ಬರ್ತದೆ ನೋಡಿ. ಈಗ ನಾನು ಪಿನ್ ಹಾಕಿ ಬಿಟ್ಟು ತೋರಿಸು ಅಂತ ಹೇಳಿದ್ದೆ, ಸೊ ನಿಮಗೆ ಈಗ ಕಾಣ್ತದಲ್ಲ, ಹಾಗೆ ತುಂಬ ಚಂದ ಉಂಟು. ಈಗ ಒಂದು ಪಿನ್ ಹಾಕಿ ಬಿಟ್ಟರು ಕೂಡ ಭಾರಿ ಚಂದ ಕಾಣ್ತದೆ, ಬ್ಯೂಟಿಫುಲ್ ಆಗಿ ತುಂಬ ಕ್ಯೂಟ್ ಉಂಟು ಸಾರಿ. ಹಾಗೂ ಲೈಟ್ ವೆಯ್ಟ್ ಕೂಡ. ನೀವು ಹಾಕಿದ್ದೀರಿ ಅಂತ ಹೇಳಿ ಉಂಟಲ್ಲ, ಗೊತ್ತೇ ಆಗುದಿಲ್ಲ, ಮೈಯಲ್ಲಿ ಒಂಥರ ಬಟ್ಟೆ ಇಲ್ಲದಾಗೆ ಅನಿಸ್ತದೆ, ಆ ಒಂದು ಫೀಲ್ ಆಗ್ತದೆ. ಅಷ್ಟು ಖುಷಿ ಆಯ್ತು ನನಗೆ ಕೂಡ ವೇರ್ ಮಾಡಿ. ಯಾಕೆ ಹೇಳಿದ್ರೆ ಎಂತ ಗೊತ್ತಾನೆ ಗೈಸ್, ನನ್ನದು ಎಂತ ಈ ಸಾಫ್ಟ್ ಸಾರಿ ಎಲ್ಲ ಎಷ್ಟು ವೆಯ್ಟ್ಲೆಸ್ ಇದು ಸಾರಿ ಇಲ್ಲ ಉಂಟು, ಆದರೂ ಕೂಡ ಇದು ತುಂಬ ವೆಯ್ಟ್ಲೆಸ್. ಅದು ಇದು ಮಾತ್ರ ಒಳ್ಳೆ ಕಂಫರ್ಟೇಬಲ್ ಆಗಿ ಖುಷಿ ಆಗ್ತದೆ ಹಾಕಲಿಕ್ಕೆ ಕೂಡ. ನೋಡಿ ಹೇಗೆ ಕಾಣ್ತೇನೆ ಅಂತ ನೋಡಿ, ಒಳ್ಳೆ ಫಿಟ್ ಆಗಿ ಚಂದ ಕಾಣ್ತದೆ. ಮತ್ತೆ ಮೈಗೆ ಕೂಡ ಒಳ್ಳೆ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ತದೆ. ಮತ್ತೆ ಕೆಲವು ಸಾರಿಯಾಗಿ ಜಾರುದು, ಕೆಲವೆಲ್ಲ ಪಲ್ಲು ಅದು ಇದೆಲ್ಲ ಎಲ್ಲ ತೊಂದರೆ ಆಗ್ತದಲ್ಲ. ಈ ಸಾರಿ ಎಲ್ಲ ಅಂಥದ್ದೇನಿಲ್ಲ, ನೀವು ಒಮ್ಮೆ ವೇರ್ ಮಾಡಿದ್ರು ಉಂಟಲ್ಲ, ಮತ್ತೆ ಎಷ್ಟು ಇದು ಮಾಡಿದ್ರು ಕೂಡ, ನೀವು ಏನು ಬ್ಯುಸಿಯಲ್ಲಿ ಇದ್ರೂ ಕೂಡ ಇದು ಸಾರಿ ಏನು ಕೂಡ ಆಗುದಿಲ್ಲ. ಫ್ರೆಂಡ್ಸ್, ಇದು ಮೈಸೂರು ಸಿಲ್ಕ್ ಸಾರಿ, ಹಾಗೂ ತುಂಬ ಒಳ್ಳೆದುಂಟು ನೋಡಿ. ನಾನೀಗ ಇದರಲ್ಲಿ ರೀಲ್ಸ್ ಮಾಡಿದ್ದೇನೆ, ನೀವು ನೋಡ್ಬೋದು ನನ್ನ ರೀಲ್ಸ್ ಅನ್ನು ಯಾವ ರೀತಿ ಮಾಡಿದ್ದೇನೆ ಅಂತೇಳಿ. ಅದರಲ್ಲಿ ನಿಮಗೆ ಕಾಣ್ತದೆ. ನಿಮಗೆ ಫಂಕ್ಷನಿಗೆ ಮತ್ತೆ ಸಣ್ಣ ಸಣ್ಣ ಫಂಕ್ಷನಿಗೆ ಕೂಡ ಇಡ್ಬೋದು, ಮತ್ತೆ ಮ್ಯಾರೇಜಿಗೆ ಕೂಡ ಉಡ್ಬೋದು ನೋಡಿ. ಮೈಸೂರು ಸಿಲ್ಕ್ ಸಾರಿ ಗೊತ್ತಾಯ್ತಲ್ವಾ. ಮತ್ತೆ ಇನ್ನು ತಡ ಮಾಡಬೇಡಿ, ಕೂಡಲೇ ನೀವು ಬುಕ್ ಮಾಡಿ. ಮತ್ತೆ ರೇಟ್ ಕೂಡ ರೀಸನೇಬಲ್ ರೇಟ್. ಹಾಗೂ ನನ್ನ ಕೋಡನ್ನು ಡಿಸ್ಪ್ಲೇ ಆಗೋ ಕಮೆಂಟಲ್ಲಿ ಪಿನ್ ಮಾಡಿರ್ತೇನೆ, ನೀವು ಅದನ್ನು ಯೂಸ್ ಮಾಡಿಕೊಂಡು ಆಫರ್ಸ್ ಅನ್ನು ಪಡಿಬಹುದು. ಹಾಗೂ ನಿಮಗೆ ಕೂಡ ಒಂದು ಕಡಿಮೆ ದರದಲ್ಲಿ ಸಿಗ್ತದಲ್ಲ, ಅದು ಕೂಡ ಒಂದು ಖುಷಿ ಅಲ್ವಾ. ಪ್ರೈಸ್ ಎಲ್ಲ ದೊಡ್ಡ ಪ್ರೈಸ್ ಏನಿಲ್ಲ ಅವರದ್ದು, ನಿಮಗೆ ತೆಗಿಬಹುದು. ಹಾಗೂ ತುಂಬ ಆಫರಲ್ಲಿ, ಈಗ ನನ್ನ ಕೋಡ್ ಬಳಸಿದ್ರೆ ನಿಮಗೆ ತುಂಬ ಆಫರಲ್ಲಿ ಸಿಗ್ತದಲ್ವಾ. ಎಲ್ಲ ಸಾರಿ ಖಾಲಿ ಆಗ್ತಾ ಉಂಟು ನಿಮಗೆ. ಮತ್ತೆ ಡಿಸೈನ್ ಅಂಥದ್ದೆಲ್ಲ ತುಂಬ ಸೂಪರ್ ಉಂಟು, ಬೇಕಾದ ಡಿಸೈನ್ ಉಂಟು. ಅಷ್ಟು ಖುಷಿ ಆಗ್ತದೆ. ಯಾವುದು ಕೂಡ ನಮಗೆ ನೋಡುವಾಗ ನಮಗೆ ಒಂಥರ ಅಸಮಾಧಾನ ಅಂತ ತರುವುದಿಲ್ಲ, ನೋಡಿದ ಕೂಡಲೇ ನಮಗೆ ಪರ್ಚೇಸ್ ಮಾಡುವ ಅಂತ ಹೇಳಿ ಆಗ್ತದೆ. ಅಷ್ಟು ಚಂದ ಉಂಟು ಸಾರಿ ನೋಡಿ. ಇದೆಲ್ಲ ಹೇಗೆ ಉಂಟು ನೋಡಿ, ಕಾಂಬಿನೇಷನ್ ಹೇಗೆ ಉಂಟು, ಸೂಪರ್ ಉಂಟಲ್ವಾ. ಹಾಗೆ ಕಮೆಂಟ್ ಮಾಡಿ. ಬ್ಯಾಂಗಲ್ಸ್ ಎಲ್ಲ ಹಾಕಿದ್ದೀನಿ, ಆದರೆ ಇವತ್ತು ಸ್ವಲ್ಪ ಅರ್ಜೆಂಟ್ ಆಯಿತು. ಇನ್ನು ಕೂಡ ಇದಕ್ಕೆ ಸೂಟ್ ಆಗುವಂಥ ಬ್ಯಾಂಗಲ್ಸ್ ಇದೆ ನನ್ನಲ್ಲಿ, ಬಟ್ ಇದು ಮಕ್ಕಳು ಒಂದು ಸೆಟ್ ಮಾಡಿ ಕೊಟ್ಟರು, ಅದೆಲ್ಲ ಒಳಗೆ ಉಂಟು ನೋಡಿ, ಚೆಂದ ಉಂಟು. ಇನ್ನೂ ಕೂಡ ಉಂಟು ಬ್ಯಾಂಗಲ್ಸ್. ಹಾಗೂ ಇದು ಚೆಂದ ಕಾಣ್ತದೆ ಅಂತೇಳಿ ಆಯಿತು ನನಗೆ. ಸಿಂಪಲ್ ಆಗಿ ಒಳ್ಳೆಯದುಂಟು. ಈಗೆಲ್ಲ ಎಂತ ನೋಡಿ, ಹ್ಯಾಂಗಿಂಗ್ ಇದೆಲ್ಲ ಲೇಟೆಸ್ಟ್. ಇದು ನಂತರ ಮೊದಲೇ ಇತ್ತು, ಯಾಕೆ ಹೇಳಿದರೆ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೆಲ್ಲ ತಗೊಳ್ಳೋದು ನೋಡಿ, ಚೆಂದ ಕಾಣ್ತದಲ್ಲ ನೋಡಿ. ನೋಡಿ ಇಂಥ ಸಾರಿ ಎಲ್ಲ ಉಟ್ಟರೆ ನೋಡಿ, ಈ ರೀತಿ ಬ್ಯಾಂಗಲ್ಸ್ ಎಲ್ಲ ಹಾಕಿ ನೀವು ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತೀರಾ. ಇಂಥ ಸಾರಿಯನ್ನು ಚಾಯ್ಸ್ ಮಾಡಿ ಆಯಿತಾ. ಮತ್ತು ಇಯರಿಂಗ್ ಎಲ್ಲ ನೋಡಿ, ಇದೆಲ್ಲ ಹಾಕ್ತೇನೆ ನಾನು. ಹಾಗೂ ಗೈಸ್ ಎಂತ ಗೊತ್ತುಂಟ, ನನಗೆ ಸಾರಿ ಮಾತ್ರ ತುಂಬ ಖುಷಿಯಾಗಿದೆ. ಒಂಥರ ಮೈಯಲ್ಲಿ ಇಲ್ಲದಾಗೆ ಉಂಟು, ಅಷ್ಟು ಲೈಟ್ ವೇಟ್ ಸಾರಿ. ಬೇಗ ಬೇಗ ಆರ್ಡರ್ ಮಾಡಿ ಆಯಿತಾ. ಅಮ್ಮನ ಯಾರು ಹೂ ಮುಡಿಸೋದು ಈಗ ನೋಡಿ ನೋಡಿ, ಹೂ ತೆಗಿತಿದ್ದೇವೆ. ಮಲ್ಲಿಗೆ ತಂದಿದ್ದಾರೆ, ಹಾಗೆ ಮುಡಿಯುವುದು. ಇಲ್ಲಿ ಸ್ವೀಟ್ ದೀಪ ಇಟ್ಟಿರ್ತಾಳೆ. ಇದರಲ್ಲಿ ನೋಡುದು, ಇದು ಗ್ರೀನ್ ಕಲರ್ ಒಂದು ಹುಳ ಎಲ್ಲ ಇರ್ತದೆ, ಮಳೆಗೆಲ್ಲ ಬರ್ತದಲ್ಲ, ಗೆದ್ರಿಗೆ ಆಗ್ತದೆ. ಅದನ್ನು ಹುಡುಕುದು, ಹೂವನ್ನೆಲ್ಲ ಈಗ ಬಿಡಿಸಿಕೊಂಡು. ನಿಮಗೊಂದು ಟಿಪ್ಸ್ ಆಯಿತಾ, ಹೂವನ್ನು ಡೈರೆಕ್ಟ್ ಹಾಕಬೇಡಿ, ಹೀಗೆ ಚೆಕ್ ಮಾಡಿ. ಒಂದು ಚೆಂಡು ಚಿನ್ನೆ ಬಿಟ್ಟೆ ನಾನು ತಲೆಗೆ, ಹಾಗೆ ಚೆಕ್ ಮಾಡಬೇಕು ಅದು ಗ್ರೀನ್ ಕಲರ್ ಹುಳ ಉಂಟು ಅಂತ. ಮತ್ತು ನಮ್ಮ ಸೀತಾಫಲದು ಅದೆಲ್ಲ ನಾನು ವಿಡಿಯೋ, ಇದು ಲಕ್ಷ್ಮಣ ಫಲದು ಭಾರಿ ವ್ಯೂಸ್ ಆಗಿದೆ, ಅದಕ್ಕೆ ಭಾರಿ ವ್ಯೂಸ್, ಭಯಂಕರ ಕಮೆಂಟ್ಸ್ ಬಂದಿದೆ ಒಳ್ಳೊಳ್ಳೆದು. ಕರ್ನಾಟಕ ಜನತೆ ಕಮೆಂಟ್ ಆಗ್ತಿರ್ತಾರೆ ಒಳ್ಳೊಳ್ಳೆದು. ಹೌದೌದು, ಒಳ್ಳೊಳ್ಳೆ ಕಮೆಂಟ್ ಬಂದಿದೆ ಅದಕ್ಕೆ.
ಇನ್ನು ಮಾತಾಡಿಕೊಂಡು ವಿಡಿಯೋ ಹಾಕಿ ಮೇಡಮ್ ಅಂತ ಹಾಕಿದ್ದಾರೆ. ಮಾತಾಡಿಕೊಂಡು ಆಗೋದಿಲ್ಲ, ಅದಕ್ಕೆ ಹೇಳಿದರೆ ಕರೆಕ್ಟಾಗಿ ಎಲ್ಲ ಸೆಟ್ ಮಾಡಿ ಮತ್ತೆ ವಿಡಿಯೋ ಮಾಡಬೇಕಲ್ಲ. ಸ್ವಲ್ಪ ಇಡುದು ಕಟ್ಟಾಯಿತು ಬೇಯಿಸ್ಕೊಳ್ಳಿ ತೆಗೆಯುವಾಗ ನಮ್ಮಲ್ಲಿ ಕರೆಕ್ಟ್ ನೋಡಬೇಕು. ಅಂದರೆ ಸ್ವಲ್ಪ ಅಲ್ಲಿ ಇದಿಲ್ಲ ಇಲ್ಲ ಎಂತ ಇಲ್ಲ. ನೋಡಿ ಯಾರಿಗಾದ್ರೂ ಹೀಗೆ ಮುಡ್ಲಿಕ್ಕೆ ಆಗ್ತದೆ, ನೋಡದೆ ಕ್ಲಿಪ್ ಹಾಕೋದಲ್ಲ. ನೋಡಿ ನೋಡದೆ ನನ್ನ ಹೆಂಡತಿ ಕ್ಲಿಪ್ ಹಾಕ್ತಾಳೆ ಮಲ್ಲಿಗೆಲ್ಲ. ಬರ್ಬೇಕಾಗಬೇಕಾ? ನೋಡಿ ಚಂದ ಆಯಿತು. ಅರ್ಧ ಚೆಂಡು ಇಬ್ಬರು, ಅಮ್ಮ ಮತ್ತು ದೊಡ್ಡ ಮಗಳು ಪಾಲು, ಒಂದು ಇಡೀ ಚೆಂಡು ಚಿನ್ನುಗೆ. ಇದು ಹೂ ತಂದರೆ ಎಂತ ಮಾಡಬೇಕು ತೊಡಗೆ, ಫಸ್ಟ್ ನೀವು ಈಗ ಬಿಡಿಸಿ ಚೆಕ್ ಮಾಡಬೇಕು ಆಯಿತಾ. ಯಾಕೆ ಹೇಳಿದ್ರೆ ಗ್ರೀನ್ ಕಲರ್ ಹುಳ ಉಂಟಲ್ಲ ಭಾರಿ ಡೇಂಜರ್ ಅಂತ ಅದು ತಲೆಗೆ ಕಚ್ಚಬಾರ್ದು. ಹಾಗೆ ತುಂಬ ಕಡೆ ಒಂದು ಮದುಮಗಳಿಗೆ, ಈಗಲ್ಲ ನಾವು ಮೊದಲ ನಮ್ಮಲ್ಲಿ ಹೇಳ್ತಿದ್ರು, ಒಂದು ಮದುಮಗಳಿಗೆ ಹೂ ಮುಡಿಯುವಾಗ ಗೊತ್ತೇ ಇಲ್ಲ, ಅವಳದು ಮಂಟಪದಲ್ಲಿ ತಲೆ ತಿರುಗಿ ಬಿತ್ತದಂತೆ. ನೋಡುವಾಗ ಇಷ್ಟು ದೊಡ್ಡ ಹುಳ ಇತ್ತಂತೆ ಗ್ರೀನ್ ಕಲರು. ಹಾಗೆ ಹೇಳ್ತಾ ಇದ್ರು ಎಲ್ಲರೂ ಕೂಡ, ಅದು ಏನೋ ಕಚ್ಚಿಕೊಂಡು ಅದು ಇದಾದ್ದು ಅಂತೇಳಿ, ಅಂದರೆ ಸ್ಪಾಟ್ ಡೆತ್ ಆಗಲ್ಲ ಅಂತೇಳಿ ಅಮ್ಮ ಹೇಳ್ತಿದ್ರಲ್ಲ. ಹಾಗೆ ಅಮ್ಮ ಹೇಳಿದೊಂದು ಅದನ್ನು ನಾವು ಈಗ ಪಾಲಿಸ್ತಿರ್ತೀವಿ. ಹಾಗೆ ಹೂ ತಂದ ಕೂಡ ಚೆಕ್ ಮಾಡೋದು, ಗ್ರೀನ್ ಕಲರು ಅದು ಸಣ್ಣದಿರಲಿ ದೊಡ್ಡದಿರಲಿ ಅದು ಭಾರಿ ಡೇಂಜರ್ ಅಂತ ಇದರಲ್ಲಿ ಇರುವಂಥದ್ದು. ಹಾಗೆ ಗೊತ್ತಿರೋರು ಕಮೆಂಟ್ ಮಾಡಿ ಆಯಿತಾ. ನೋಡಿ ಅವಳಿಗೆ ಹೂ ಮುಡಿಸೋದು ಅಮ್ಮ ಎಲ್ಲರಿಗೂ ಹೂ ಮುಡಿಸೋದು. ಕರೆಕ್ಟ್ ಉಂಟು. ನನಗೆ ಹೂವಲ್ಲೇ ಬೇರೆ ಬೇರೆ ಡಿಸೈನ್ ಮಾಡಿ ಬೇರೆ ಬೇರೆ ಸಹ ಬರ್ತದೆ. ಅದಕ್ಕೆ ಕುಸೋ ಬೇಕು, ಅದು ಕೈ ಆಗ್ತದೆ. ಬೇರೆ ಬೇರೆ ಸ್ಟೈಲಲ್ಲಿ ಇಟ್ಕೊಂಡು ಮನೆ ಸಿಂಪಲ್ ಇರ್ತದೆ. ತಿರುಗು ಫ್ರೆಂಡ್ಸ್, ಇವತ್ತು ಚಿನ್ನದ ಬರ್ಡೇ. ಸೊ ನೀವೆಲ್ಲರೂ ಕೂಡ ಅವಳಿಗೆ ಹಾರೈಸಿ. ಹಾಗೂ ನಾವು ಎಂತ ಕೂಡ ವರ್ಷ ಸ್ವಲ್ಪ ಒಳ್ಳೆ ರೀತಿ ಸೆಲೆಬ್ರೇಟ್ ಮಾಡ್ತೇವೆ. ಬಟ್ ಈ ವರ್ಷ ಅಷ್ಟೊಂದು ಇಲ್ಲ, ಯಾಕೆಂದ್ರೆ ಮಕ್ಕಳೆಲ್ಲ ಕಾಲೇಜಿಗೆ ಹೋಗ್ತಾ ಇದ್ದಾರಲ್ಲ, ಮಕ್ಕಳು ಸಿಗುದಿಲ್ಲ. ಇದು ಮತ್ತೆ ನೈಟ್ ಮಾಡಿದ್ದು, ಇವಳೇ ಸಹ ಕಾಲೇಜ್ ಇತ್ತು. ಕಾಲೇಜ್ ಬಿಟ್ಟಿನ ಮಕ್ಕಳು ತುಂಬಾ ಎಲ್ಲ ಕಡೆಗೆ ದೂರ ಇದ್ದಾರೆ ಇವಳ ಫ್ರೆಂಡ್ಸ್ ಅಲ್ಲ. ಇನ್ನು ಅವರು ನೈಟ್ ಬರ್ಲಿಕ್ಕೆಲ್ಲ ಕಷ್ಟ ಅಲ್ಲ, ಬರ್ಲಿಕ್ಕೆ ಹೋಗ್ಲಿಕ್ಕೆ. ಲಾಸ್ಟ್ ಇಯರ್ ತುಂಬಾ ಗ್ರ್ಯಾಂಡ್ ಆಗಿತ್ತು. ಅವಳ ಫ್ರೆಂಡ್ಸ್ ನವರೆಲ್ಲ ತುಂಬಾ ಜನ ಬಂದಿದ್ರು, ಒಳಗಿಂದೆಲ್ಲ ಫುಡ್ ಎಲ್ಲ ಮಾಡಿದ್ರು. ಈ ಸರ್ತಿ ಸಿಂಪಲ್ ಆಗಿ ಮಾಡುದು. ಈ ಸಿಂಪಲ್ ಆಗಿ ಮಾಡುವಾಗ ಅಕ್ಕ ಯಾವ ಡೆಕೋರೇಷನ್ ಮಾಡುದು, ಅಕ್ಕ ಡೆಕೋರೇಷನ್ ಟೈಮಲ್ಲಿ ಇವತ್ತು ಜಾರಿ ಬಿದ್ದು ತುಟ್ಟಿ ಎಲ್ಲ ಹೊರಟೋಗಿದೆ ಅಕ್ಕನಿಗೆ ಪಾಪ. ಇವತ್ತು ತುಂಬಾ ಬೇಜಾರು ಅಂತ ಹೇಳಿದ್ರೆ, ಸ್ವೀಟ್ ಹಾಸ್ಪಿಟಲ್ ರೌಂಡ್ಸ್ ಎಲ್ಲ ಇತ್ತು, ಸ್ವಲ್ಪ ಬಿಸಿ ಕೂಡ ಇದ್ಲು. ಆದ್ರೂ ಬಂದಿದ್ದಾಳೆ ಮಧ್ಯಾಹ್ನ. ಬಂದುಕೊಂಡು ಇದು ತಂಗಿದು ಮಾಡೋ ಒಂದು ಗಡಿಬಿಡಿಯಲ್ಲಿ ತರತುರಿಯಲ್ಲಿ ಕೇಕಿಗೆ ಆರ್ಡರ್ ಕೊಡ್ತೇನೆ ಮಮ್ಮಿ ಅಂತೇಳಿ ಅಲ್ಲಿ ಬೆಡ್ರೂಮಿಂದ ಸ್ಪೀಡ್ ಒಂದೇನೋ ಮೋಸ್ಟ್ಲಿ. ಹಾಗೆ ಆಗ್ತಾ ಇದು ಉಂಟಲ್ಲ ಮ್ಯಾಟ್, ನಮ್ದು ನೆಲಕ್ಕೆ ಹಾಕುವ ಮ್ಯಾಟ್ ಸ್ವಲ್ಪ ಸ್ಲಿಪ್ ಆಯ್ತು ಅವಳಿಗೆ. ಹಾಗೆ ಅವಳು ಕೌಚಿ ಬಿದ್ದಳು. ಉದ್ದಂಡ ನಮಸ್ಕಾರ ಮಾಡಿ ತುಟ್ಟಿಗೆಲ್ಲ ಗಾಯ ಆಗಿದೆ. ತುಟಿ ಹತ್ರ ಸ್ವಲ್ಪ ತಾಗಿದೆ ಅವಳಿಗೆ. ಹಾಗೆ ತುಟಿ ಹತ್ರ ತಾಗಿ ತುಂಬಾ ಬ್ಲಡ್ ಬಂತು. ಇವರು ಕೂಡ ಇದ್ರು. ಫಸ್ಟ್ ಏಡ್ ಎಲ್ಲ ಮಾಡಿಕೊಂಡು ಟ್ರೀಟ್ಮೆಂಟ್ ಮಾಡಿಕೊಂಡು ಕುತಲಿಸಿದ್ರು. ಮತ್ತೆ ಈಗ ಸ್ವಲ್ಪ ಕಮ್ಮಿ ಆಗಿದೆ, ಈಗ ಸಂಜೆ ಆಗುವಾಗ. ಹಾಗೆ ಸ್ವಲ್ಪ ಡೆಕೋರೇಷನ್ ಕಮ್ಮಿ ಆಯಿತು, ಎಲ್ಲ ಸ್ವಲ್ಪ ಎಷ್ಟು ಬೇಕು ಅಷ್ಟೇ ಮಾಡಿದ್ರು. ಅಂದ್ರೆ ತುಂಬಾ ಬೇಜಾರಾಯ್ತು ಫ್ರೆಂಡ್ಸ್ ನಮ್ಗೆ. ಅವಳು ಒಮ್ಮೆ ಸಡನ್ ಈಗ ಕೌಚಿ ಬಿದ್ಲು ಅವಳು. ಹಾಗೆ ನಾನು ಮತ್ತೆ ಇವರಿಬ್ರು ಕೂಡ ಮನೆಯಲ್ಲಿ ಇದ್ದೆವು, ಮಾತಾಡಿಕೊಂಡಿದ್ದೆವು. ಏನು ಅವಳು ಕೇಕಿಗೆ ಒಂದು ಆರ್ಡರ್ ಕೊಡ್ಬೇಕಂತ ಹೇಳಿ ಸ್ವಲ್ಪ ಸ್ಪೀಡ್ ಬಂದ್ಲೇನ, ಹಾಗೆ ಅದು ಮ್ಯಾಟ್ ಜಾರಿ ಇದ್ದ ಕಾರಣ ಕೌಚಿ ಬಿದ್ಲು. ಮತ್ತೆ ನಾನು ಡೆಕೋರೇಷನ್ ಬೇಗ ಡೆಕೋರೇಷನ್ ಮಾಡ್ಬೇಕು ಹೇಳಿದ್ದೆ. ಹಾಗೆ ಅದೇ ಗಡಿಬಿಡಿ ಹೇಳಿದ್ದು, ಅವಳು ಒಬ್ಬಳೇ ಮಾಡ್ತಿದ್ಲಲ್ಲ, ಸ್ವಲ್ಪ ಅವಳು ಗಡಿಬಿಡಿ ಮಾಡಿದ್ಲು. ಹಾಗೆ ತಂಗಿಯನ್ನು ಒಳ್ಳೆ ರೀತಿ ಮಾಡ್ಬೇಕಂತ ಹೇಳಿ ಒಂದು ಒಳ್ಳೆ ಒಂದು ಪ್ಲಾನಿಂಗ್ ಅಲ್ಲಿ ಇದ್ಲು. ಒಂದು ಡೆಕೋರೇಷನ್ ಮಾಡ್ಬೇಕು ಹಾಗೆ ಹೀಗೆ ಅಂತೆಲ್ಲ ಅದ್ರಲ್ಲಿ ಇದ್ಲು ಅವಳು. ಹಾಗೆ ಅದೇ ಗಡಿಬಿಡಿಯಲ್ಲಿ ಅವಳು ಸ್ವಲ್ಪ ಸ್ಲಿಪ್ ಆಗದಂತ ಹೇಳಿ. ಹಾಗೆ ಅದು ಬೇರೆ ಎಂತ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಈಗ ತುಟಿ ಈಗ ಲಿಪ್ಸ್ ಇಲ್ಲಿ ಕಳೆಗೆ ಸ್ವಲ್ಪ ಇದಾಗಿದೆ, ಬ್ಲಡ್ ಬಂದಿದೆ, ಸ್ವಲ್ಪ ಸ್ವೆಲ್ಲಿಂಗ್ ಬಂದಿದೆ. ಈಗ ಸ್ವಲ್ಪ ಕಡಿಮೆ ಆಯ್ತು ಅವಳಿಗೆ, ಸ್ವಲ್ಪ ತುಂಬಾ ಹೋಗ್ತಾ ಇಲ್ಲ. ನಮ್ಮ ಬರ್ತ್ಡೇಗೆ ಎಲ್ಲ
ಬರ್ತ್ಡೇಗೆ ಒಂದು ದೀಪ ಬೆಳಗಿಸಿ. ದೀಪವನ್ನು ಬೆಳಗಿಸ್ಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಫ್ರೆಂಡ್ಸ್ ಈಗ ಕೇಕ್ ಕಟ್ ಮಾಡುವ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಚಿನ್ಮಯ್, ಹ್ಯಾಪಿ ಬರ್ಡೇ ಟು ಯು. ನೂರಾರು ವರ್ಷ ಆರೋಗ್ಯ ಕೊಟ್ಟು ಸುಖವಾಗಿಟ್ಟಿರಲಿ ಮಗಳಿಗೆ, ಸುಖ ಸಂತೋಷದಿಂದಿರಲಿ ಅಂತ ಇವಳಿಗೆ ನೀವೆಲ್ಲರೂ ಕೂಡ ಬ್ಲೆಸ್ ಮಾಡಿ. ಬರ್ಡೇ ಅಂತ ಎಂಬುದು ಒಂದು ಎಲ್ಲರಿಗೂ ಕೂಡ ಜೀವನದ ಒಂದು ದೊಡ್ಡ ಘಟಕವೇ ಅದು ಅಂತ ಹೇಳಿದ್ರೆ ಅದು ಮರೀಲಿಕ್ಕೆ ಆಗುದಿಲ್ಲ, ಜೀವನದ ಒಂದು ಭಾಗ ಅದು. ಹಾಗೆ ಬರ್ಡೇ ಎಂಬುದು ಎಲ್ಲ ಇಂದಿನ ನೆನಪುಗಳನ್ನೆಲ್ಲ ಮರುಕಳಿಸ್ತದೆ. ಹಾಗೂ ಇನ್ನು ಮುಂದಿನ ಜೀವನ ಕೂಡ ಇವಳದು ಉಜ್ವಲವಾಗಿರಲಿ ಎಂದು ನಾವು ತುಂಬ ಹೃದಯದಿಂದ ಬಯಸ್ತೇವೆ. ಚಿನ್ನ ಹೇಗೆ ಆಯ್ತು ಬರ್ಡೇ ಎಲ್ಲ? ಖುಷಿ ಆಯ್ತು, ಖುಷಿ ಆಯ್ತಾ? ಪದ್ಯ ಹೇಳ್ಬೇಕು, ನೂರಾರು ಕಾಲ ಸುಖವಾಗಿ ಬಾಳೆ, ಹ್ಯಾಪಿ ಹ್ಯಾಪಿ ಬರ್ಡೇ. ಸದ್ಯದ ಹಾಡಿನಲ್ಲಿ ಉಂಟು ಅದು. ಎಂತ ಗೊತ್ತುಂಟ ಗೈಸ್, ನಾವು ಇವತ್ತು ತುಂಬಾ ಸಿಂಪಲ್ ಆಗಿ ಮಾಡಿದ್ದು, ಸೆಲೆಬ್ರೇಟ್ ಮಾಡಿದ್ದು. ಅಂದ್ರೆ ತುಂಬಾ ಇವತ್ತು ಮಕ್ಕಳೆಲ್ಲ ಇದ್ರೆ ಉಂಟಲ್ಲ, ತುಂಬಾ ಇನ್ನು ಕೂಡ ಜಾಲಿ ಆಗ್ತಿತ್ತು. ಎಂತ ಮಾಡು ಪಾಪ, ಮಕ್ಳಿಗೆ ಕೂಡ ಟಯರ್ಡ್ ಆಗ್ಬೋದು, ಮತ್ತೆ ನೈಟ್ ಎಲ್ಲ ಬರೋದು ತುಂಬಾ ಕಷ್ಟ. ನೋಡಿ ಮಕ್ಳಿಗೆ ಕಾಲೇಜ್ ಉಂಟು, ರಜೆ ಹಾಕ್ಲಿಕ್ಕೆ ಆಗುದಿಲ್ಲ. ಸಂಡೇ ಬರ್ತಾನೆಲ್ಲ ಹೇಳ್ತಿದ್ರು, ಮತ್ತೆ ನೋಡ ಸಂಡೇ ಬಂದ್ರು ಕೂಡ ಮಕ್ಕಳಿಗೆ ಊಟ ಎಲ್ಲ ಕೊಟ್ಟು ಕಳಿಸ್ಬೇಕು ಅಷ್ಟೇ. ಇವತ್ತಿದೊಂದು ಸೆಲೆಬ್ರೇಷನ್ ನಾವು ಮಾಡ್ಲೇಬೇಕಲ್ವಾ. ಹಾಗೆ ಮಕ್ಳು ಮಿಸ್ ಆದ್ರು, ಹೆಚ್ಚಿನವ್ರು ನಾಳೆ ಬರುವಾರು, ನಾಳೆ ಅಂದ್ರೆ ಸಂಡೇ ಅಲ್ಲ, ಹಾಗಾಗಿ ನಾಳೆ ಸಹ ಬರುವಾರು. ಮತ್ತೆ ಇವಳಿಗೆ ಗಿಫ್ಟ್ ಎಲ್ಲ ಸಿಕ್ಕಿದೆ, ಗಿಫ್ಟ್ ಎಲ್ಲ ಕೊಟ್ಟಿದ್ದಾರೆ, ಮಕ್ಕಳೆಲ್ಲ ಗಿಫ್ಟ್ ಕೊಟ್ಟಿದ್ದಾರೆ, ಕಾಲೇಜ್ ಫ್ರೆಂಡ್ಸ್ ಎಲ್ಲ. ಮತ್ತೆ ಅವರಿಗೆಲ್ಲ ಸ್ವೀಟ್ಸ್ ಎಲ್ಲ ಕೊಟ್ಟು ಬಂದೇಳಿ ಇವತ್ತು ಮಕ್ಕಳಿಗೆಲ್ಲ. ಮತ್ತೆ ಲಾಸ್ಟ್ ಇಯರ್ ತುಂಬಾ ಮಕ್ಕಳಿದ್ರು ನಮ್ಮಲ್ಲಿ ಇವಳ ಬರ್ತ್ಡೇಗೆ, ಅವಳ ಕ್ಲಾಸ್ಮೇಟ್ಸ್ ಫ್ರೆಂಡ್ಸ್ ಎಲ್ಲ ಇದ್ರು ಲಾಸ್ಟ್ ಇಯರ್. ಈ ವರ್ಷ ಅಂತ ಹೇಳಿದ್ರೆ ಸ್ವಲ್ಪ ಸಿಂಪಲ್ ಆಗಿ ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ಸ್ವಲ್ಪ ನಮ್ಮ ದೊಡ್ಡ ಮಗಳಿಗೆ ಸ್ವಲ್ಪ ಬಿದ್ದು, ಆಗ ಡೆಕೋರೇಷನ್ ಮಾಡುವಾಗ ಉದ್ದಂಡ ನಮಸ್ಕಾರ ಹಾಕಿ ಬಿದ್ದು, ಹಾಗೆ ಇಲ್ಲಿ ತುಟಿ ಎಲ್ಲ ಹೊಡೆದಿತ್ತು. ಹಾಗೆ ಆಮೇಲೆ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡಿ ಫಸ್ಟ್ ಏಡ್ ಎಲ್ಲ ಆಯ್ತು. ಫಸ್ಟ್ ಏಡ್ ಎಲ್ಲ ಆಗಿ ಮತ್ತೆ ಈಗ ಸ್ವಲ್ಪ ಕ್ಲೀನ್ ಆಗಿದೆ. ನಮ್ಗೆಲ್ಲ ಸ್ವಲ್ಪ ಬೇಜಾರಾಯ್ತು, ಯಾಕೆ ಹೇಳಿದ್ರೆ ಅದು ಆಗುದು ಸರ್ವೇ ಸಾಮಾನ್ಯ ಅಲ್ಲ. ತಂದೆ ತಾಯಿಗೆ ತುಂಬಾ ಇವತ್ತೊಂದು ಒಳ್ಳೆ ದಿನಕ್ಕೆ ಕೂಡ ಅವಳು ಪಾಪ ಅವಳಿಗೆ ಇದಾಯ್ತು ಒಂದು. ಹಾಗೆ ನಾನು ಹೇಳಿದೆ ಸ್ವಲ್ಪ ಕಮ್ಮಿ ಡೆಕೋರೇಷನ್ ಮಾಡು, ಜಾಸ್ತಿ ಬೇಡ ಅಂತ ತಗೊಂಡು. ಹಾಗೆ ಕಮ್ಮಿ ಡೆಕೋರೇಷನ್ ಅಲ್ಲಿ ಉಂಟು, ಎಲ್ಲ ಸಿಂಪಲ್ ಆಗಿ ಮಾಡುವ ಅಂತ ತಗೊಂಡು. ಅವಳಿಗೆ ಅಂದ್ರೆ ಜಾಸ್ತಿ ಇದು ಕೊಡ್ಲಿಲ್ಲ. ಮಧ್ಯಾಹ್ನ ಬಂದು ಡೆಕೋರೇಷನ್ ಅಲ್ಲೇ ಬಿಸಿ ಇದ್ಲು. ಬಿಸಿ ಇರುವಾಗ ಅಲ್ಲಿ ಮ್ಯಾಟ್ ಜಾರಿ ಫುಲ್ ಉದ್ದಂಡ ನಮಸ್ಕಾರ ಹಾಕಿ ಬಿದ್ಲು. ಅದು ಇಲ್ಲಿ ತೊಟ್ಟಿ ಹೊಡೆದೋಯ್ತು ಸ್ವಲ್ಪ. ಅವಳದು ಮೈಂಡ್ ಅಲ್ಲಿ ಅಂದ್ರೆ ಇನ್ನು ಕೂಡ ತುಂಬಾ ಡೆಕೋರೇಷನ್ ಮಾಡ್ಬೇಕು, ಎಲ್ಲರನ್ನು ಹೇಳ್ಬೇಕು ಹಾಗೆಲ್ಲ ಇತ್ತು. ಆದ್ರೂ ಏನ್ ಮಾಡುದು, ಸಾಧ್ಯ ಆಗ್ಲಿಲ್ಲ. ಪರವಾಗಿಲ್ಲ, ಅದೇ ಅವಳದೊಂದು ಇದೇ ಬೇರೆ ಇತ್ತು. ಆದ್ರೆ ಸಿಂಪಲ್ ಸಾಕು ಹೇಳಿದೆ ನಾನು, ಎಂತ ಮಾಡ್ಬೇಡ ಅಂತ. ಸೊ ಅದಕ್ಕೋಸ್ಕರ ಸಿಂಪಲ್ ಮಾಡಿದ್ದು ಗೈಸ್ ಅಷ್ಟೇ. ಫ್ರೆಂಡ್ಸ್ ನೋಡಿ, ಇದು ಒಂದು ಸ್ಮಾಲ್ ಗಿಫ್ಟ್ ಚಿನ್ನುಗೆ. ಈಗ ನಾನ್ ತಗೊಳ್ಬೇಕಾ, ನೀನ್ ತಗೊಳ್ತೀಯಲ್ಲ? ಅವಳಿಗೆ ಇವತ್ತು ಎಂತ ಗೊತ್ತ, ತುಂಬಾ ಸ್ವಲ್ಪ ಫೀಲ್ ಅಲ್ಲಿ ಇದ್ದಾಳೆ. ಅಂದ್ರೆ ಅಕ್ಕನಿಗೆ ಸ್ವಲ್ಪ ಹಾಗೆ ಆಯ್ತು. ಅನ್ಬಾಕ್ಸಿಂಗ್ ನೆಕ್ಸ್ಟ್ ಮಾಡುವ ಗೈಸ್, ಆಯ್ತಾ? ಈಗ ತೋರಿಸು ಮೇಲೆ ಮೇಲೆ. ಇದು ನಾನು ಕೊಟ್ಟ ಡ್ರೆಸ್, ಇದು ಈಗ ಬರ್ತ್ಡೇಗೆ ನಾನು ಕೊಟ್ಟ ಗಿಫ್ಟ್. ಮತ್ತೆ ಅಕ್ಕಂದೇನೋ ಉಂಟು ನೋಡಿ, ಅವಳು ಔಟ್ಫಿಟ್ ತೋರಿಸ್ತಾಳ ಒಮ್ಮೆ. ಇದು ನಾನು ಕೊಟ್ಟ ಡ್ರೆಸ್, ಇದು ಹೇಗುಂಟು ನೋಡಿ. ಚಂದ ಇದ್ರೆ ಲೈಕ್ ಕಮೆಂಟ್ ಹಾಕಿ. ಚಂದ ಉಂಟು, ನೀವು ಕಮೆಂಟ್ ಹಾಕ್ಲೇಬೇಕು ಇದಕ್ಕೆ. ನೋಡಿ ಚಂದ ಉಂಟು, ನೋಡಿ ಚಂದ ಉಂಟಲ್ಲ, ಭಾರಿ ಖುಷಿ ಆಯ್ತು ಅವಳಿಗೆ ನಾ ತಂದಕ್ಕೆ ಇದು. ಅದು ಅಂದ್ರೆ ಲುಕ್ ಒಳ್ಳೆದುಂಟು. ಚೈನ್ ಹಾಕುದಿಲ್ಲ ಅಂತ ಹೇಳಿದ್ಲು, ಯಾಕೆಂದ್ರೆ ನಾವೊಂದು ಹಾಕಿಸಿದ್ದು ಒತ್ತಾಯ ಪೂರ್ವಕವಾಗಿ. ಯಾಕಂದ್ರೆ ಅದಕ್ಕೆ ಅಂತ ಹೇಳಿದ್ರೆ ಹಾಕ್ಲಿಕ್ಕಿಲ್ಲ, ಬಟ್ ಇವತ್ತೊಂದು ಹಾಕಿದ್ರೆ ಸ್ವಲ್ಪ ಲುಕ್ ಕಾಣ್ತದೆ ಅಂತ ಹೇಳಿ. ನೋಡಿ ಕಿವಿ ಸಹ ಹಾಗೆ ಎಲ್ಲ ನಾವು ಎಲ್ಲ ಬ್ರ್ಯಾಂಡ್ ಕಾಣ್ಬೇಕಲ್ಲ ಬರ್ಡೇ ಅಕ್ಕನ ಬ್ರ್ಯಾಂಡ್ ಫ್ಯಾಕ್ಟರಿ. ಈ ಚೈನ್ ಎಲ್ಲ ಹಾಕಿದ್ರು, ಫಸ್ಟ್ ಹಾಕಿರ್ಲಿಲ್ಲ ಆಯ್ತು. ಅಂದ್ರೆ ಅದಕ್ಕೆ ಈ ಡ್ರೆಸ್ಸಿಗೆ ಹಾಕ್ಬೇಕು ಹೇಳಿಲ್ಲ, ಆದ್ರೆ ಹಾಕಿದ್ರೆ ನೋಡಿ ಈ ಲುಕ್ ಕಾಣ್ತದೆ, ಹಾಕಿದ್ರೆ ಚಂದವೇ ಕಾಣ್ತದೆ. ಈಗ ಬರ್ತ್ಡೇ ಗರ್ಲ್ ಟೇಬಲ್ ಹಿಂಬದಿ ಯಾಕೆಳಿದ್ರೆ ಅನಿಸಿಕೆ ಹೇಳುವ. ಈಗ ಯಾಕೆ ಹೇಳಿದ್ರೆ ಗೆಸ್ಟ್ ಬಂದಿದ್ದಾರೆ, ಗೆಸ್ಟ್ ಒಬ್ರಿಗೆ ನಿಮ್ಗೆ ಒಂದು ಗಿಫ್ಟ್ ಕೊಡ್ತಾರಂತೆ. ನೋಡ ಗಿಫ್ಟ್ ನೋಡು, ಬಂದು ನೋಡಿ ಗೆಸ್ಟ್ ಕ್ಲಾಪ್ ಕೊಡು. ಹಾ ನೋಡಿ ಗೆಸ್ಟ್ ನೋಡಿ, ಅದೆಂತ ಹೀಗೆ ಮಾಡೋದಕ್ಕೆ? ಎಂತ ಗೆಸ್ ಮಾಡು, ಗೆಸ್ ಮಾಡು, ಎಂತ ಗೆಸ್ ಮಾಡು ನೀನು. ಅವಳು ಹೇಳುದು ಅಕ್ಕ ಗೆಸ್ ಮಾಡು ಅಂತ. ಅವಳಲ್ಲಿ ಮೈಕ್ ಇಲ್ಲ ಅಕ್ಕನಲ್ಲಿ, ಹಾಗೆ ನಾನು ರಿಪೀಟ್ ಹೇಳುದು. ಅದ್ರೊಳಗೆ ಎಂತ ಉಂಟು? ಓ ಪರ್ಸ್ ಅಕ್ಕನ ಲೆಕ್ಕದಲ್ಲಿ. ಅದ್ರೊಳಗೆ ದುಡ್ಡಿಟ್ಟಿದ್ಯಾ?
ದುಡ್ಡಿಲ್ಲ. ತುಂಬಾ ಹಣ ಹಾಕಿ ಅಕ್ಕನಿಗೆ ಕೊಡು ಆಯ್ತಾ. ಎಲ್ಲಿಂದ ನೋಡ ಕ್ಯೂಟ್ ಎಲ್ಲಿಂದ ಎಲ್ಲಿಂದ ಅಂತ ಶಾಪಿಂಗ್. ಹೇಗುಂಟು? ಚಂದ ಉಂಟು. ನನ್ನ ಫೇವ್ರೆಟ್ ಕಲರ್ ಬ್ಲ್ಯಾಕ್ ಸಹ ಹಾಗೆ ಇಷ್ಟ ಆಯ್ತು, ಚಂದ ಉಂಟು. ಮತ್ತೆ ನನ್ನ ಹತ್ರ ಇಲ್ಲ ಆಯ್ತು, ನಾನು ಅವಳ ಸೆಕೆಂಡ್ ಹ್ಯಾಂಡ್ ಯೂಸ್ ಮಾಡ್ತಿದ್ದೆ. ಹಾಗೆ ನಾನು ಅವಳ ಸೆಕೆಂಡ್ ಹ್ಯಾಂಡ್ ಯೂಸ್ ಮಾಡ್ತಿದ್ದೆ. ಸೊ ಅವಳೆ ನಂಗೆ ಈಗ ಹೊಸತ್ತು ತಂದು ಕೊಟ್ರು, ಹಾಗೆ ಖುಷಿ ಆಯ್ತು. ಇದು ಬ್ಲ್ಯಾಕ್ ಕಲರ್ ಅಲ್ಲಿ ಉಂಟು, ನನ್ನ ಫೇವ್ರೆಟ್ ಕಲರ್. ಚಂದ ಉಂಟು ನೋಡಿ. ಇದು ಸೀಕ್ರೆಟ್ ಮಾಡುದು ಅಕ್ಕ ಅಕ್ಕ ಮಾತ್ರ ಹೇಳೇ ಇಲ್ಲ ಎಂತಂತ. ನಮಗೆ ಸಹ ನಮ್ಗೆ ಸಹ ನಂದೆಂತಿಲ್ಲ ಗೊತ್ತಿಲ್ಲ ತಗೊಂಡು. ಹಾಗೆ ನಮ್ಗೆ ಕೂಡ ಗೊತ್ತಿಲ್ಲ ಎಂತ ಅಂತ ಹೇಳಿ. ಪರ್ಸ್ ಎಲ್ಲ ಇಷ್ಟ ಇಲ್ಲ friends. ಸಣ್ಣದು ಇಷ್ಟ, ಮಿನಿ ಪರ್ಸ್ ಎಲ್ಲ, ಮಿನಿ ಐಟಮ್ಸ್ ಅವಳು ತುಂಬಾ ಇಷ್ಟ. ಉಂಟು. ನಾನ್ ನೋಡ್ಲಿಲ್ಲ, ನೋಡ ಹೇಗೆ ಉಂಟಂತ. ನನ್ನ ಗಿಫ್ಟ್ ಹೇಗೆ ಅನಿಸಿತು ಅಮ್ಮದು? ಅಮ್ಮಂದು ಇದು ಎಂತ ಅದಂತ ಡ್ರೆಸ್ ಕುರ್ತಾ ಟೈಪ್, ಅದು ಚಂದ ಉಂಟು. ಅದು ಚಂದ ಉಂಟು ಕಲರ್. ಅವಳ ಹತ್ರ ಇಲ್ಲ ಕಲರ್, ಚಂದ ಉಂಟು ಅದು. ಬೇಕಾದ್ರೆ ಸ್ವಲ್ಪ ಹಾಫ್ ಇರ್ಲಿ, ಅದು ಮತ್ತೆ ತೋರಿಸುವ. ಈಗ ಏನಾದ್ರೂ ಹೇಳೋದೊಂದು ಅನಿಸಿಕೆ ಕೇಳುವ ನೋಡಿ, ಚಂದ ಉಂಟು. ಈಗ ನಿನ್ನ ಅನಿಸಿಕೆಯನ್ನು ಒಂದು 2 ಮಾತುಗಳನ್ನು ಹೇಳ್ಬೇಕು. ಹೇಳು, ಎಂತ ಬರ್ಡೇ ಎಂತ ಆಯ್ತು ಎಂತ ಅಂತ ಹೇಳು. ಖುಷಿ ಆಯ್ತಾ? ಸಿಂಪಲ್ ಆಗಿ ಮಾಡಿದ್ದು. ಅಕ್ಕನ ತುಟಿ ದಪ್ಪ ಆಗಿದೆ ಇಲ್ಲಿ, ಅವಳಿಗೆ ಮಾತಾಡ್ಲಿ ಆಗ್ತಲ್ಲ ಸಣ್ಣ ಗಟ್ಟಿಯಲ್ಲಿ. ತುಟಿ ಇಲ್ಲಿ 4 ಡಾಟ್ 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 ಬಿದ್ದಿದೆ ಅಲ್ಲಿ, ಸ್ವಲ್ಪ ದಪ್ಪ ಆಗಿದೆ ಈ ಸೈಡ್ ಅಲ್ಲಿ. ಅವಳಿಗೆ ಮಾತಾಡ್ಲಿಕ್ಕೆ ಕಷ್ಟ ಆಗ್ತಾ ಉಂಟು ತುಂಬಾ. ಬರ್ತ್ಡೇ ಗರ್ಲ್ ಅವರು ನಿಮ್ಮ 2 ಮಾತುಗಳನ್ನು ಹೇಳ್ಬೇಕು ನಮ್ಮ ವ್ಯೂವರ್ಸ್ ಮತ್ತು ನಮಗೂ ಅಪ್ಪ ಅಮ್ಮದ ಅಕ್ಕನಿಗೆ ಮತ್ತು ನಮ್ಮನ್ನು ನೋಡ್ತಾ ಇರೋ ಎಲ್ಲ ವ್ಯೂವರ್ಸ್ ಅವರಿಗೆ ಒಂದು 2 ಅನಿಸಿಕೆಗಳ ನಿಮ್ಮ ಮಾತುಗಳನ್ನು ಹೇಳ್ಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಖುಷಿ ಆಯ್ತು. ಖುಷಿ ಆಯ್ತಾ? ಒಂದೇ ಮಾತು. ಒಂದೇ ಮಾತಲ್ಲಿ ಮುಗಿಸಿದ್ದ ಅವಳು. ಸಿಂಪಲ್ ಆಗಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರು, ಅದು ಕೂಡ ನಂಗೆ ತುಂಬಾ ಖುಷಿ ಆಯ್ತು. ನಂಗೆ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಇಷ್ಟ ಇಲ್ಲ, ಮಮ್ಮಿ ಹತ್ರ ಹೇಳಿದ್ದೆ ಮಾಡಬೇಡಿ ಬೇಡ ಅಂತ, ಬಟ್ ಸ್ಟಿಲ್ ಮಾಡಿದ್ದಾರೆ ಸಿಂಪಲ್ ಆಗಿ. ಖುಷಿ ಆಯ್ತು ನಂಗೆ. ಬೇಡ ಅಂತ ಬೇಡ 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 ಅಂತ ಹೇಳ್ತಿತ್ತು ಆಗ. ಯಾಕೆ ಹೇಳಿದ್ರೆ ಅವಳಿಗೆ ಅಕ್ಕ ಸ್ವಲ್ಪ ಇಲ್ಲಿ ಒಳಗೆ ಸ್ವಲ್ಪ ಸ್ಲಿಪ್ ಆಗಿ ಬಿತ್ಲ ಅಲ್ಲ, ಸ್ವಲ್ಪ ಇದಾಯ್ತು, ಅವಳಿಗೆ ಸ್ವಲ್ಪ ಫೀಲ್ ಆಯ್ತು. ಸೊ ಅದಕ್ಕೋಸ್ಕರ ಬೇಡ ಬೇಡ ಹೇಳ್ತಿದ್ಲು. ಹಾಗೆ ಸಿಂಪಲ್ ಆಗಿ ಮಾಡಿದ್ದು ಒಂದು, ಮತ್ತೆಂತ ಮಾಡುದು. ಮತ್ತೆ ಯಾವಾಗಲೂ ಗ್ರ್ಯಾಂಡ್ ಆಗಿ ಆಗ್ತದೆ, ಇವತ್ತು ಸಿಂಪಲ್ ಆಗಿ ಆಗಿದೆ. ಎಲ್ಲ ಮಕ್ಕಳಿಗೆ ಸಹ ಎಂತ ಪೇರೆಂಟ್ಸ್ ಮತ್ತೆ ಅಕ್ಕ ಸಿಬ್ಲಿಂಗ್ಸ್ ಸಿಗ್ಬೇಕು. ಯಾಕಂತ ಹೇಳಿದ್ರೆ ಒಂದು ಬರ್ಡೇ ಸೆಲೆಬ್ರೇಷನ್ ಬೇಡ ಅಂತ ಹೇಳಿದ್ರು ಕೂಡ ಒಂದು ಬರ್ಡೇ ಸೆಲೆಬ್ರೇಟ್ ಮಾಡಿಸ್ತಾರೆ ನಮ್ಮ ಖುಷಿಗೋಸ್ಕರ. ಮತ್ತೆ ಅಕ್ಕ ನಂಗೆ ಲೈಕ್ ಸರ್ಪ್ರೈಸ್ ಆಗಿ ಗಿಫ್ಟ್ ಮಾಡಿದ್ಲು. ಸೊ ಅದು ಸಹ ನಂಗೆ ಖುಷಿ ಆಯ್ತು. ನಂಗೆ ಅದು ಬೇಕಿತ್ತು, ಅವಳು ಅದು ನಂಗೆ ಬೇಕಾದ್ದನ್ನು ಯೂಸ್ ಆಗೋದನ್ನೇ ತಂದು ಕೊಟ್ಲು. ಸೊ ಅಷ್ಟೇ. ಮತ್ತೆ ಅವಳಿಗೆ ಸಹ ಇದು ಸುಸ್ತಾಗ್ತಾ ಉಂಟು, ಕಾಲೇಜಿಂದೆಲ್ಲ ಬಂದದಲ್ಲ ಗೈಸ್. ಹಾಗೆ ಸ್ವಲ್ಪ ಸುಸ್ತಾಗಿ, ಆದ್ರೂ ಸುಸ್ತಾಗಿ ತೋರಿಸ್ಬಾರ್ದು. ಟಯರ್ಡ್ ಆದ ಹಾಗೆ ಬರ್ಡೇಗಾರು ತೋರಿಸ್ಲಿಕ್ಕಿಲ್ಲ, ಖುಷಿಯಲ್ಲಿ ಇರ್ಬೇಕು. ಅವಳಿಗೆ ಅಂತ ಹೇಳಿದ್ರೆ ಅದೆಲ್ಲ ಏನಾದ್ರೂ ಆಗ್ತದೆ, ಎಂತ ಹೇಳುದು, ಆಕಸ್ಮಿಕವಾಗಿ ಏನಾದ್ರೂ ನಡೀತದೆ, ಅದಕ್ಕೆಲ್ಲ ಎಲ್ಲ ಸರಿ ಆಗ್ತದೆ, ದೇವರಿದ್ದಾರೆ ಅಲ್ವಾ ಸ್ವೀಟಿ. ಇದೊಂದು ಆಕಸ್ಮಿಕವಾಗಿ ದುಡ್ಡು ಆಗ್ಬೇಕು ಇದ್ರಲ್ಲಿ, ತುಂಬಾ ದುಡ್ಡು ಆಗ್ಬೇಕು. ತುಂಬಾ ದುಡ್ಡಾಗಿ ನಂಗೆ ಕೊಡ್ಲಿ ಅಂತ ಸಂಬಳ ಬರ್ತದಲ್ಲ ಈ ವರ್ಷ ಕೊಡು ನಂಗೆ. ಅಕ್ಕನಿಗೆ ಈ ವರ್ಷದಿಂದ ಪೇಮೆಂಟ್ ಬರ್ತಾ ಉಂಟು, ಹಾಗೆ ಅವಳು ಕೇಳಿದ ನೋಡಿ. ತಂಗಿಯ ಬರ್ತಡೆಗೆ ಅಕ್ಕನ 2 ಹಿತವಚನಗಳು ಮತ್ತು ಆಶೀರ್ವಾದಗಳು ಹೇಳ್ಬೇಕು. ತಂಗಿ ಜೋರ ಪಾಪವ. ಎಲ್ಲ ಸಿಬ್ಲಿಂಗ್ಸ್ ಅಲ್ಲಿ ಇದ್ದದೆ, ಗಲಾಟೆ ಮಾಡೋದು, ಅಪ್ಪ ಸೊಟ್ಟಾಗೋದು, ಹಾಗೆ ಪ್ರೀತಿಯಲ್ಲಿರೋದು, ಹಾಗೇನೆ ಗಿಫ್ಟ್ ಎಲ್ಲ ಕೊಡೋದು ಸರ್ಪ್ರೈಸ್ ಆಗಿ, ಅದೆಲ್ಲ ಕಡೆ ಇದ್ದದೆ. ಸೊ ಹಾಗೇನೆ ನಮ್ಮ ಬಾಂಡಿಂಗ್ ಸಹ ಉಂಟು. ಹಾಗೆ ನಿಮ್ಮದು ಬಾಂಡಿಂಗ್, ನಿಮ್ಮದು ಹೇಳುದು ಮ್ಯಾರೇಜ್ ಆಗೋ ತನಕ ಎಂತ ಆದ್ರೂ ಕೂಡ ಬಿಡ್ಬಾರ್ದು ಆ ಬಾಂಡಿಂಗ್, ಹಾಗೆಯೇ ಉಳಿಬೇಕು. ಆದ ಮೇಲೆ ಸಹ ಮ್ಯಾರೇಜ್ ಆದ ಮೇಲೆ ಸಹ ಈ ಬಾಂಡಿಂಗ್ ಅಷ್ಟು ಪ್ರೀತಿಯಿಂದ ಗಟ್ಟಿ ಉಳಿಬೇಕು. ಆ ರೀತಿ ಹೇಳುದು ನಾನು, ಆ ರೀತಿ ಇರ್ಬೇಕು ಗೈಸ್. ಅಷ್ಟು ಅಂದ್ರೆ ಸ್ಟ್ರಾಂಗ್ ಇರ್ಬೇಕು. ಅಕ್ಕ ತಂಗಿ ಇಬ್ರು ಒಳ್ಳೆ ಪ್ರೀತಿಯಿಂದ ಇದ್ರೆ ಉಂಟಲ್ಲ, ಎಂತ ಸಮಸ್ಯೆಗಳು ಬಂದ್ರು ಕೂಡ ಅಕ್ಕ ತಂಗಿಯಲ್ಲಿ ಹೇಳ್ಬೋದು, ತಂಗಿ ಅಕ್ಕನಲ್ಲಿ ಹೇಳ್ಬೋದು, ಆಗ ಒಂದು ಸೊಲ್ಯೂಷನ್ ಸಿಗ್ತದೆ ಅಲ್ವಾ. ಅದಕ್ಕೋಸ್ಕರ ಹೇಳುದು ಇಬ್ಬರ ಬಾಂಡಿಂಗ್. ನಿಮ್ಮ ಮದುವೆ ಆದ ಮೇಲೆ ಸಹ ನಾವು ಭೂಮಿಯಲ್ಲಿ ಇದ್ದೇವೆ ಇಲ್ವಾ ಅಂತ ಗೊತ್ತಿಲ್ಲ, ಆದ್ರೂ ನಾವೊಂದು ಹೇಳುದು ವಿಡಿಯೋದಲ್ಲಿ ಮಕ್ಕಳಿಗೆ, ಅಂದ್ರೆ ಈ ವಿಡಿಯೋ ಒಂದು ಪರ್ಮನೆಂಟ್ ಆಗಿರ್ತದೆ. ಆದ್ರೂ ನಿಮ್ದು ಮದುವೆ ಆದ ಮೇಲೆ ಕೂಡ ಸಹ ನೀವು ಜಾಬಿಗೆ ಹೋಗ್ಲಿ ಎಂತದಾಗ್ಲಿ ಪ್ರೀತಿಯಿಂದ ಇಡ್ಬೇಕು ಅಷ್ಟೇ. ಪ್ರೀತಿಯಿಂದ ಆ ಬಾಂಡಿಂಗ್ ಈಗ ಹೇಗೆ ಉಂಟು ಅದು ಲಾಸ್ಟ್ ಲೈಫ್ ಲಾಂಗ್ ಇರ್ಬೇಕು. ಪ್ರೀತಿ ಇರ್ಬೇಕು ಅಷ್ಟು ಗಟ್ಟಿ. ಹೌದು ಫ್ರೆಂಡ್ಸ್, ಮಮ್ಮಿ ಹೇಳಿದೆಲ್ಲ ಕರೆಕ್ಟ್. ನಾವು ಹುಟ್ಟಿದಾಗಿಂದಲೂ ಕೊನೆಯವರೆಗೂ ಹೀಗೇನೆ ಬಾಂಡಿಂಗ್ಸ್ ಇರ್ಬೇಕು, ಹಾಗೆ ಲೈಫ್ ಲಾಂಗ್ ಗಟ್ಟಿ ಇರ್ಬೇಕು, ಸ್ಟ್ರಾಂಗ್ ಇರ್ಬೇಕು. ಮತ್ತೆ ಎಂತ ಸಮಸ್ಯೆ ಬಂದ್ರೆ ಇಬ್ರು ಮಾತಾಡಿ ಅದನ್ನು ಸಾಲ್ವ್ ಮಾಡ್ಬೇಕು. ಮತ್ತೆ ಗಲಾಟೆ ಅದೆಲ್ಲ ಇರುವುದೇ, ಗಲಾಟೆ ಜಗಳ ಇದ್ರೆ ಪ್ರೀತಿ ಜಾಸ್ತಿ, ಅದು ಕೂಡ ಸ್ವಲ್ಪ ಸ್ವಲ್ಪ ಬೇಕು. ಆಗ ಎಂತ ಆಗ್ತದೆ, ಅನುಭವ ಆಗ್ತದೆ, ಪ್ರೀತಿ ಕೂಡ ಪ್ರೀತಿ ಜಾಸ್ತಿ ಆಗುದು. ಇವರು ಗಲಾಟೆ ಮಾಡುದಿಲ್ಲ, ಇವರಂದ್ರೆ ಚಿಕ್ಕ ಚಿಕ್ಕ ಏನಾದ್ರು ನಮ್ಮ ಗಮನಕ್ಕೆ ಬರುದಿಲ್ಲ, ಅವರು ಅದು 1 ನಿಮಿಷ ಮತ್ತೆ ಅವರವರು ಒಂದಾಗ್ತಾರೆ. ನಾವು ಹೋಗ್ಬಾರ್ದು ಅಷ್ಟೇ, ದೊಡ್ಡವರು ಹೋಗ್ಬಾರ್ದು, ಅವರು ಸರಿ ಆಗ್ತಾರೆ.
ಬರ್ತ್ಡೇ ನಿಮ್ಮಿಬ್ಬರದ ಅಲ್ಲ ಅವಳದ ಅವಳದು ಅವಳಿಂದು ನೋಡಲ್ಲಿ ಮತ್ತೆ ಫುಡ್ ಎಲ್ಲ ಏನಿಲ್ಲ, ಚಿಕನ್ ಮಾಡಿದ್ದೇವೆ ಮತ್ತೆ ಅಷ್ಟೇ. ಚಿಕನ್ ಸ್ಪೆಷಲ್ ಆಗಿ ಜೀರಾ ರೈಸ್ ಮತ್ತು ಚಿಕನ್ ಗ್ರೀನ್ ಮಸಾಲ ಹಾಗೂ ಕಬಾಬ್ ಮತ್ತು ಪಾಯಸದೊಂದಿಗೆ ಅವಳ ಬರ್ಡೇ ಸೆಲೆಬ್ರೇಟ್ ಹೌದು. ಮತ್ತೆ ನನ್ನ ಕಾಲೇಜಲ್ಲಿ ಕಲ್ಚರಲ್ ಡೇ ಇತ್ತು ಇವತ್ತು. ಹಾಗೆ ಬಚ್ಚಿದೆ ಹೌದು ನೋಡಿ, ಅದು ಕರೆಕ್ಟ್. ಅವಳ ಕಾಲೇಜಿದು ಫಸ್ಟ್ ಫಂಕ್ಷನ್ ಇತ್ತು, ಅದು ಕಲ್ಚರಲ್ ಡೇ ಅಂತೇಳಿ. ಸೊ ಅದರಲ್ಲಿ ಪಾರ್ಟಿಸಿಪೇಟ್ ಸಹ ಮಾಡಿದ್ದು. ಇವತ್ತು ಅವಳ ಬರ್ಡೇ ದಿವಸನೇ ಅವಳ ಪ್ರೋಗ್ರಾಮ್ ಇತ್ತು. ಅದಕ್ಕಲ್ಲ ಸ್ವಲ್ಪ ಸುಸ್ತಾಗಿದ್ದಾಳೆ. ಅದೇ ಅದಕ್ಕೆ ಡ್ಯಾನ್ಸ್ ಮಾಡ್ತಿದ್ದಲ್ಲ ನೋಡಿ, ಹೀಗೆ ಮಾಡ್ಕೊಂಡು ಒಂದು ರೀಲ್ ಕೂಡ ಆಯ್ತು ಫ್ರೆಂಡ್ಸ್ ನಮ್ದು. ಮತ್ತೆ ಅಂದ್ರೆ ಬೆಳಿಗ್ಗೆ ಅವಳು ನಿನ್ನೆ ಮಲಗುವಾಗ 12 ಗಂಟೆ ಮೇಲೆ ಆಗಿದೆ. ಮತ್ತೆ ಅದು ಡ್ಯಾನ್ಸ್ ಇದೆಲ್ಲ ಸ್ವಲ್ಪ ನೋಡುವಂತದೆಲ್ಲ, ಅದನ್ನೆಲ್ಲ ಇದು ಮಾಡ. ಮತ್ತೆ ನಾನು ಮೊಬೈಲ್ ತೆಗ್ದಿಟ್ಟೆ, ಸಾಕು ನಾಳೆ ನೋಡು ಅಂತೇಳಿ. ತುಂಬಾ ಮಂದಿ ವಿಶ್ ಮಾಡ್ತಿದ್ರಂತೆ, ಹಾಗೆ ನಾನು ಮತ್ತೆ ತೆಗ್ದಿಟ್ಟೆ ಮೊಬೈಲ್ ಅನ್ನು. ಹಾಗೆ ಜಾಲಿ ಆಯ್ತಲ್ಲ. ಓಕೆ ಫ್ರೆಂಡ್ಸ್, ಅದೇ ಇವತ್ತಿನ ನಮ್ದು ಇದೆ ಬರ್ಡೇ ಸೆಲೆಬ್ರೇಷನ್ ಒಂದಿಗೆ ಈ ಒಂದು ಪುಟ್ಟ ವ್ಲಾಗ್ ಅನ್ನು ಇಲ್ಲಿ ಎಂಡ್ ಮಾಡುವ ಅಂತ ಹೇಳಿ ಇದ್ದೇವೆ ಫ್ರೆಂಡ್ಸ್. ಇನ್ನು ಊಟ ಎಲ್ಲ ಆಗ್ಬೇಕು, ಊಟ ಎಲ್ಲ ಆಗಿಲ್ಲ. ನೋಡುವ ನಾಳೆ ಯಾರಾದ್ರೂ ಚಿನ್ನದ ಇವಳದ ಯಾರೋ ಫ್ರೆಂಡ್ಸ್ ಬಂದ್ರೆ ಒಂದು ಗಮ್ಮತ್ತು ಮಾಡುದು, ಊಟ ಎಲ್ಲ ಮಾಡಿ ಒಂದು ಗಮ್ಮತ್ತು ಮಾಡುವ ಅಂತೇಳಿ. ಮತ್ತೆ ಇವತ್ತು ಸಹ ಗಮ್ಮತ್ತು ಮಾಡಿದ್ವಿ. ಹಾಗೆ ಇವತ್ತೊಂದು ನಮ್ಮ ಈ ಒಂದು ಬರ್ಡೇ ವ್ಲಾಗ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಅದೇ ರೀತಿಯಲ್ಲಿ ನನ್ನ ಮಗಳನ್ನು ನೀವೆಲ್ಲ 100 ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ಡೇ ಅಂತ ಎಲ್ಲರೂ ಆಶೀರ್ವದಿಸಿ ಅಂತಕೊಂಡು ನಾನು ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ. ನಾವು ಕೇಳಿಕೊಳ್ಳುವುದಕ್ಕಿಂತ ಅಮೂಲ್ಯವಾದ ಕಮೆಂಟ್ಸೇ ಬರ್ತದೆ ಮಗಳಿಗೆ. ಆದ್ರೂ ನಾವು ಹೇಳುದು ನಮ್ಮ ಕರ್ತವ್ಯ ವಿಡಿಯೋದಲ್ಲಿ. ಅಷ್ಟು ಅಮೂಲ್ಯವಾದ ಕಮೆಂಟ್ಸ್ ಹಾಕಿದ್ದೀರಿ. ನನಗೆ ಎಷ್ಟು ಖುಷಿ ಅಂತ ಹೇಳಿದ್ರೆ, ನಿನ್ನೆ ಒಂದು ವಿಡಿಯೋ ಒಂದು ಅಪ್ಲೋಡ್ ಆಗಿತ್ತು, ಯಾವುದೋ ಒಂದು ನಮ್ದು ಅದೇ ಲಕ್ಷ್ಮಣ ಫಲದು. ಅದಕ್ಕೆ ಒಂದು ಸ್ಪಾಟಲ್ಲಿ ಈಗ 350 ಹಾಕಿದ ತಕ್ಷಣ ಲೈಕ್ ಮತ್ತೆ ಕಮೆಂಟ್ಸ್ ನೋಡಿದ್ರುಂಟಲ್ಲ ಕಣ್ಣಿನಲ್ಲಿ ನೀರು ಬರ್ತದೆ, ಅಷ್ಟು ದೊಡ್ಡ ದೊಡ್ಡ ಕಮೆಂಟ್ಸ್ ಹಾಕಿದ್ದೀರಿ. ಅದೇ ನಮಗೆ ಖುಷಿ. ಹಾಗೆ ನಾವು ಕೇಳಿಕೊಳ್ಳುವಂಥದ್ದು ಎಂತ ಇಲ್ಲ, ನೀವು ಅದನ್ನು ನಮಗೆ ಧಾರಾಳವಾಗಿ ಕೊಡ್ತಾ ಇದ್ದೀರಿ ಪ್ರೀತಿಯನ್ನು. ಆದ್ರೂ ನಮ್ಮ ಕರ್ತವ್ಯ ಅಂತೇಳಿ ನಾವು ವಿಡಿಯೋದಲ್ಲಿ ಪ್ರತಿಯೊಂದು ನಿಮ್ಗೆ ಕೇಳ್ತಿದ್ದೇವೆ. ಈಗ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೇವೆ. ಇನ್ನೊಂದು ಹೊಸ ವ್ಲಾಗ್ ನೊಂದಿಗೆ ನೆಕ್ಸ್ಟ್ ಬರ್ಲಿದ್ದೇವೆ. ಇನ್ನು ಮುಂದೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಮುದ್ದು ಸಂಸಾರ ವ್ಲಾಗ್ಸ್. ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಇರ್ಲಿ, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.